ವಕ್ಫ್ ತಿದ್ದುಪಡಿ ಮಸೂದೆಗೆ ಲೋಕಸಭೆಯಲ್ಲಿ ಬಹುಮತದ ಅಂಗೀಕಾರ ಸಿಕ್ಕಿದೆ. ಈಗ ರಾಜ್ಯಸಭೆಯಲ್ಲಿ ವಕ್ಫ್ ಮಸೂದೆ ಮಂಡನೆಯಾಗಿದ್ದು ಬಹುಮತದ ಅಂಗೀಕಾರಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮಸೂದೆ ಅಂಗೀಕರಿಸುವುದರ ಮಧ್ಯೆ ಕರ್ನಾಟಕದಲ್ಲಿ ವಕ್ಫ್ ಹೆಸರಲ್ಲಿ ನಡೆದಂತಹ ವಿಚಾರಗಳು, ಕರ್ನಾಟಕದ ವಿಷಯಗಳೇ ವಕ್ಫ್ಗೆ ಸಂಬಂಧಪಟ್ಟಂತೆ ಬಹುಪಾಲು ಚರ್ಚೆಗೆ ಬಂದಿದ್ದಾವೆ. ಅಮಿತ್ ಶಾ ಅವರ ಉತ್ತರದಲ್ಲೂ ಕೂಡ ಈ ಮಾತು ಬಂದಿದೆ. ದೇವೇಗೌಡರ ಭಾಷಣದಲ್ಲೂ ಈ ವಿಚಾರಗಳು ಮುನ್ನೆಲೆಗೆ ಬಂದಿದ್ವು. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ವಕ್ಫ್ ಭೂಮಿಯನ್ನು ಕಬಳಿಸಿದ್ದಾರೆ ಅನ್ನುವಂಥ ಆರೋಪಕ್ಕೂ ಕೂಡ ರಾಜ್ಯಸಭೆಯಲ್ಲಿ ಇವತ್ತು ದೊಡ್ಡ ಕೋಲಾಹಲವೇ ನಡೆದಿತ್ತು. यहाँ एक सदस्य ने तो कह दिया, एक सदस्य ने कह दिया माइनॉरिटी इस कानून को स्वीकार नहीं करेगी। क्या धमकाना चाहते हो भाई? संसद का कानून है, सबको स्वीकार करना पड़ेगा। मैं गांधी की तरह इस कानून को फाड़ता हूं। ये अनकॉन्स्टिट्यूशनल है सर। इस देश में झगड़े पैदा करने का काम बीजेपी करना चाहती है। तो ये जो बात कह रहे कि ये बिल असंवैधानिक है, असंवैधानिक काम तो उन्होंने किया है जो बिल फाड़ने का काम किया है। आज मैं पूछना चाहता हूँ, आज किस लिए बिल फाड़ दिया? हम इस देश के दुश्मन नहीं, हम इस देश में नौकर भी नहीं हैं, हम इस देश के मालिक हैं। सर बेट द्वारका के 2 द्वीपों पर दावा ठोक दिया है। क्या भगवान कृष्ण से पहले इस्लाम धर्म आ गया था क्या? भारतीय जनता पार्टी के अंदर मुकाबला चल रहा है कि खराब हिंदू कौन बड़ा है। मैं इस्लामिक देशों का नाम पढ़ूंगा जहां वक्त का वजूद नहीं है, तुर्की में नहीं है, लीबिया में नहीं है, इजिप्ट में नहीं है, सूडान में नहीं है, लेबनान में नहीं है, सीरिया में नहीं है, जॉर्डन में नहीं है, तुनीसिया में नहीं है, इराक में नहीं है। क्या आपको पता है कहां इनकी डबल इंजन की सरकार ने लोगों को रास्ते पे ईद का नमाज भी पढ़ने नहीं दिया, और ये बात करेंगे। ಅಬ್ಬಬ್ಬಾ, ದೇಶದ ಇತಿಹಾಸದಲ್ಲೇ ಇಷ್ಟು ದೊಡ್ಡ ವಾಗ್ಯುದ್ಧ ಸಂಸತ್ ಕಲಾಪದಲ್ಲಿ ನಡೆದಿದ್ದನ್ನ ಇತ್ತೀಚೆಗೆ ಯಾರೂ ನೋಡಿರಲಿಲ್ಲ. ಆದರೆ ವಕ್ಫ್ ತಿದ್ದುಪಡಿ ಮಸೂದೆ 2024 ಮಂಡನೆಯಾದ ಕೆಲವೇ ನಿಮಿಷಗಳಲ್ಲಿ ಲೋಕಸಭೆಯಲ್ಲಿ ವಾಗ್ಯುದ್ಧ ನಡೆದು ಹೋಯಿತು. ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಕಿರಣ್ ರಿಜಿಜು ವಕ್ಫ್ ತಿದ್ದುಪಡಿ ಬಿಲ್ ಮಂಡಿಸಿದ ಮೇಲೆ ಸುದೀರ್ಘ 12 ಗಂಟೆಗಳ ಚರ್ಚೆ ನಡೆಯಿತು. ಮಧ್ಯರಾತ್ರಿ 2 ಗಂಟೆಗೆ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಬಹುಮತದೊಂದಿಗೆ ಅಂಗೀಕಾರ ಪಡೆದುಕೊಂಡಿತು. प्रश्न ये है कि माननीय मंत्री द्वारा प्रस्तुत सामूहिक संकल्प को स्वीकृत किया जाए। जो सदस्य इसके पक्ष में हाँ गए हैं, जो सदस्य विरोध में ना गए हैं, मेरे विचार में निर्णय हाँ वालों के पक्ष में हुआ। सामूहिक संकल्प स्वीकृत हुआ। ಮಧ್ಯರಾತ್ರಿ 2 ಗಂಟೆಯಲ್ಲಿ ವಕ್ಫ್ ಬಿಲ್ ಪರವಾಗಿ ಲೋಕಸಭೆಯಲ್ಲಿ ಎನ್ಡಿಎ ಸರ್ಕಾರಕ್ಕೆ ಸ್ಪಷ್ಟ ಬಹುಮತ ಸಿಕ್ಕಿದೆ. ಲೋಕಸಭೆಯ ಒಟ್ಟು ಸಂಸದರ ಸಂಖ್ಯೆ 543. ಮಧ್ಯರಾತ್ರಿವರೆಗೂ ಹಾಜರಿದ್ದ ಸಂಸದರು 520. ವಕ್ಫ್ ಬಿಲ್ ಅಂಗೀಕಾರಕ್ಕೆ ಬೇಕಿದ್ದ ಬಹುಮತ 272. ಆದರೆ ವಕ್ಫ್ ಬಿಲ್ ತಿದ್ದುಪಡಿ ಪರ ಒಟ್ಟು 288 ಮತಗಳು ಬಂದಿದ್ದು ಲೋಕಸಭೆಯಲ್ಲಿ ಅಂಗೀಕಾರವಾಯಿತು. ಕಾಂಗ್ರೆಸ್ ಸೇರಿದಂತೆ ಅನೇಕ ವಿರೋಧ ಪಕ್ಷ 250 ಸದಸ್ಯರ ಪೈಕಿ 232 ಸದಸ್ಯರು ಮಸೂದೆ ವಿರುದ್ಧ ಮತ ಹಾಕಿದ್ರು. ಇನ್ನೂ 23 ಸಂಸದರು ಮತದಾನದಿಂದ ದೂರ ಉಳಿದಿದ್ರು. ವಕ್ಫ್ ಬಿಲ್ ಲೋಕಸಭೆಯಲ್ಲಿ ಅಂಗೀಕಾರಕ್ಕೂ ಮೊದಲು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕದಲ್ಲಿ ದಂಗಲ್ ಎಬ್ಬಿಸಿದ್ದ ವಕ್ಫ್ ಬೋರ್ಡ್ ಹಂಗಾಮದ ಕಥೆಗಳನ್ನೆಲ್ಲ ಬಿಚ್ಚಿಟ್ರು. ಅನ್ವರ್ ಮಾಣಿಪ್ಪಾಡಿ ವರದಿ ಜೊತೆ ಕರ್ನಾಟಕದ ಪ್ರಕರಣಗಳನ್ನು ಪ್ರಸ್ತಾಪಿಸಿದ್ರು. कर्नाटक की मणि पट्टी समिति का रिपोर्ट में पढ़ रहा हूं, इसमें मेरा कुछ नहीं है, खड़े मत हो जाना। ये मणि पट्टी समिति का रिपोर्ट है। 29,000 एकड़ भूमि वक्फ की बिजनेस के उपयोग के लिए किराए पर दे दी। मान्यवर 2001 से 12 के बीच 2 लाख करोड़ की वक्फ की संपत्ति निजी संस्थानों को हस्तांतरित कर दी 100 साल की लीज पर। मान्यवर बेंगलुरु में उच्च न्यायालय में बीच में पढ़ना पड़ा, 602 एकड़ भूमि को जब्त करने से रोकना पड़ा। विजयपुर कर्नाटक के होनवाड़ गांव की 1500 एकड़ भूमि पर दावा कर उसको विवाद में डाला, और 500 करोड़ की संपत्ति जिस भूमि का मूल्य है वहां 5 स्टार होटल को महीने 12,000 रुपए के किराए से दे दिया। मान्यवर कर्नाटक में
दत्तापीठ के मंदिर पर क्लेम किया। और यही नहीं, ಇನ್ನು ಇದೇ ವಕ್ಫ್ ವಿಚಾರ ಪ್ರಸ್ತಾಪಿಸಿದ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಅರಣ್ಯ ಭೂಮಿಯನ್ನ ವಕ್ಫ್ ಬೋರ್ಡ್ ಆಸ್ತಿ ಮಾಡಿಕೊಂಡ್ರು. ಆಮೇಲೆ ಅದೇ ಆಸ್ತಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಬಳಿಸಿದ್ದಾರೆ ಅಂತ ನೇರ ಆರೋಪ ಮಾಡಿದ್ರು. ಆದ್ರೆ ಅನುರಾಗ್ ಠಾಕೂರ್ ಆರೋಪಕ್ಕೆ ಲೋಕಸಭೆಯಲ್ಲಿ ಗಲಾಟೆ ಆಯಿತು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಸಭೆಯಲ್ಲೂ ಆರೋಪ ಸಾಬೀತುಪಡಿಸಿದ್ರೆ ರಾಜೀನಾಮೆ ಕೊಡ್ತೀನಿ, ಇಲ್ಲ ಅಂದ್ರೆ ಅನುರಾಗ್ ಠಾಕೂರ್ ರಾಜೀನಾಮೆ ಕೊಡಬೇಕು, ಇಲ್ಲ ಅಂದ್ರೆ ಕ್ಷಮೆ ಕೇಳಬೇಕು ಅಂತ ಖರ್ಗೆ ಸಿಟ್ಟಿಗೆದ್ರು. कर्नाटक में जो घोटाले हुए सर, उसमें इनके राष्ट्रीय अध्यक्ष मल्लिकार्जुन खड़गे जी का नाम भी आता है। जहां पर क्या हुआ सर, यही नहीं, बैठ जाओ, अरे बैठ जाओ, बैठ जाओ। सर मैं नाम सर मैं इसको माननीय नहीं सर, मैं सबूत के रूप में सर मैं लाया हूं सब कुछ। Yesterday, completely false and baseless charges were hurled at me in the Lok Sabha by Shri Anurag Thakur. Sir, Deve Gowda ji should also listen this. I think he is associating with me nearly 50 years. Yes. Sir, Shri Thakur cannot prove his allegation. He has no right be in parliament. He should resign. I seek, and if it is proved, I will resign. Even if he proves a 1 acre of walk land is occupied by me or my children, it is my challenge. If such allegations made, some papers leaving on the table and damaging us, I am not going to afraid of these things, sir. अगर ये बीजेपी के लोग डरा कर मुझे झुकाना चाहते हैं, मैं कभी नहीं झुकूंगा, मैं टूट जाऊंगा, लेकिन झुकूंगा नहीं, ये याद रखो। डराने से मैं डरने वाला नहीं हूं। ಇಷ್ಟೆಲ್ಲ ವಾಕ್ಸಮರಗಳ ಮಧ್ಯೆ ರಾಜ್ಯಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಮಾತಾಡಿದ್ರು. ವಯಸ್ಸು 90 ವರ್ಷ ದಾಟಿದ್ರು. ಭಾಷಣದಲ್ಲಿ ಅಬ್ಬರ ಮಾತ್ರ ಅದ್ಭುತವಾಗಿತ್ತು. 1.2 lakh crores. It is not the government has given. It is the donors has given. If the donors has given, if that has been misused, now the present Prime Minister wants to put a seal for a particular purpose to a community that should not be swallowed by rich people or the people who are strong enough in the community to swallow this property. ಇದರ ಜೊತೆಗೆ ಕರ್ನಾಟಕ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಹೆಸರು ಹೇಳದೆ ದೇವೇಗೌಡರು ಟಾಂಗ್ ಕೊಟ್ಟರು. In 2014, the Upravakta has given, Justice Anand has given the report. I don't want to take the name of the Chief Minister or any leaders. Let our friends realize the report was shelved. It has not seen the light of the day. Why? Today they are ruling. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ 2024 ಬಹುಮತದೊಂದಿಗೆ ಅಂಗೀಕಾರವಾಯಿತು. ಇವತ್ತು ರಾಜ್ಯಸಭೆಯಲ್ಲೂ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ಮಾಡಲಾಗಿದೆ. ರಾಜ್ಯಸಭೆಯಲ್ಲೂ ವಕ್ಫ್ ಮಸೂದೆಗೆ ಅಂಗೀಕಾರಕ್ಕೆ ಬಹುಮತ ಸಿಗುವ ವಿಶ್ವಾಸದಲ್ಲಿ ಎನ್ಡಿಎ ಸರ್ಕಾರವಿದೆ. ರಾಜ್ಯಸಭೆಯಲ್ಲಿ ಬಿಜೆಪಿ ಮತ್ತು ಮೈತ್ರಿಕೂಟದ ಶಕ್ತಿ 125, ವಿಪಕ್ಷಗಳ ಶಕ್ತಿ 88ರಷ್ಟಿತ್ತು. ವಕ್ಫ್ ಬಿಲ್ಗೆ ಬೇಕಿದ್ದ ಬಹುಮತ 119 ಮತ ಪಡೆಯುವ ವಿಶ್ವಾಸದಲ್ಲಿದೆ ಕೇಂದ್ರ ಸರ್ಕಾರ. ನೋಡೋಣ ರಾಜ್ಯಸಭೆಯಲ್ಲಿ ವಕ್ಫ್ ಬಿಲ್ ಭವಿಷ್ಯ ಏನಾಗುತ್ತೆ ಅಂತ. ರಾಜ್ಯಸಭೆಯಲ್ಲೂ ವಕ್ಫ್ ತಿದ್ದುಪಡಿ ಮಸೂದೆ ಪಾಸ್ ಆಗಿದ್ದೇ ಆದರೆ ರಾಷ್ಟ್ರಪತಿಗಳ ಸಹಿ ಆಗಬೇಕು. ರಾಷ್ಟ್ರಪತಿಗಳ ಸಹಿಯಾದ ಮರುಘಳಿಗೆಯಿಂದಲೇ
ವಕ್ಫ್ ಬೋರ್ಡ್ಗಳ ಮೇಲೆ ಕೇಂದ್ರ ಸರ್ಕಾರ ಕಾನೂನಾತ್ಮಕ ಹಿಡಿತ ಸಾಧಿಸುತ್ತೆ. ಹೊಸ ಕಾನೂನು ಏನು ಹೇಳುತ್ತೆ ಅಂತ ನೋಡೋದಾದ್ರೆ, 1. ವಕ್ಫ್ ಮಂಡಳಿ 6 ತಿಂಗಳ ಒಳಗೆ ಎಲ್ಲ ಆಸ್ತಿ ವಿವರ ಕೊಡಬೇಕು. 2. ವಕ್ಫ್ ಆಸ್ತಿ ದಾಖಲೆಗಳನ್ನು ಆನ್ಲೈನ್ ಪೋರ್ಟಲ್ಗೆ ಹಾಕಬೇಕು. 3. ಮದರಸಾ ಜೊತೆ ಶಾಲಾ ಕಾಲೇಜುಗಳಿಗೆ ಜಾಗ ಬಳಸಬಹುದು. 4. ಆಸ್ಪತ್ರೆಗಳು, ಕ್ಲಿನಿಕ್, ಔಷಧ ಕೇಂದ್ರಕ್ಕೂ ವಕ್ಫ್ ಆಸ್ತಿ ಬಳಸಬಹುದು. 5. ಅನಾಥಾಶ್ರಮ, ವೃದ್ಧಾಶ್ರಮ ನಿರ್ಮಾಣಕ್ಕೆ ವಕ್ಫ್ ಆಸ್ತಿ ಬಳಸಬಹುದು. 6. ಇನ್ಮುಂದೆ ವಕ್ಫ್ ಮಂಡಳಿಗಳಿಗೆ ಆಸ್ತಿ ಘೋಷಿಸುವ ಅಧಿಕಾರವೇ ಇರಲ್ಲ. 7. ಸರ್ಕಾರಿ ಆಸ್ತಿಗಳ ಮೇಲೆ ವಕ್ಫ್ ಬೋರ್ಡ್ ಕೇಸ್ ಹಾಕುವಂತಿಲ್ಲ. 8. ಹಳೆಯ ಸರ್ಕಾರಿ ಆಸ್ತಿ ಮೇಲೆ ವಕ್ಫ್ಗೆ ಇನ್ಮುಂದೆ ಅಧಿಕಾರ ಇರಲ್ಲ. 9. ದಾನ ಕೊಟ್ಟ ವ್ಯಕ್ತಿ ಕನಿಷ್ಠ 5 ವರ್ಷ ಮುಸ್ಲಿಂ ಧರ್ಮದಲ್ಲಿರಬೇಕು. ಇದಿಷ್ಟು ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿರುವ ಪ್ರಮುಖಾಂಶಗಳು. ಅಂದಹಾಗೆ ಲೋಕಸಭೆ ಅಂಗೀಕರಿಸಿರುವ ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಡಿಎಂಕೆ ವಿರೋಧಿಸಿದೆ. ಇವತ್ತು ಡಿಎಂಕೆ ಶಾಸಕರು ಕಪ್ಪು ಪಟ್ಟಿ ಧರಿಸಿ ವಿಧಾನಸಭೆಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸುವುದಾಗಿ ತಮಿಳುನಾಡಿನ ಆಡಳಿತ ಪಕ್ಷ ಡಿಎಂಕೆ ಹೇಳಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.